ಬಣ್ಣದ ಲೋಕದಲ್ಲಿ ಹೀರೋ ಆಗಿ ಮಿಂಚಬೇಕಾದವರು ಆಕಸ್ಮಿಕವಾಗಿ ಖಡಕ್ ವಿಲ್ಲನ್ ಆಗಿ ಎಂಟ್ರಿ ಕೊಡ್ತಾರೆ. 6 ಅಡಿ ಹೈಟು ರಫ್ ಅಂಡ್ ಟಫ್ ಕ್ಯಾಂಡಿಡೇಟ್ ಇವತ್ತು ನಮ್ಮೊಟ್ಟಿಗಿದ್ದಾರೆ ಚೆಲುವರಾಜ್ ಸರ್. ವೆಲ್ಕಮ್ ಟು ಅವರ್ ಪಾಡ್ಕಾಸ್ಟ್. ನಮಸ್ತೆ. ಸೊ ಹೌ ಇಸ್ ಲೈಫ್ ಗೋಯಿಂಗ್ ಆನ್? ಮೊದಲಿಗೆ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ, ಕರ್ನಾಟಕದ ಕನ್ನಡಿಗರಿಗೆ ನಿಮಗೆ ನಮಸ್ಕಾರ. ಜೀವನ ಚೆನ್ನಾಗಿ ನಡೀತಾ ಇದೆ. ಈಗ ನಿಮ್ಮನ್ನ ಸ್ಕ್ರೀನ್ ಮೇಲೆ ವಿಲನ್ ಆಗಿ ನೋಡ್ಬಿಟ್ಟಿದೀವಿ ಎಲ್ಲರೂ. ಸೊ ಹಾಗಾಗಿ ಆ ವಿಲನ್ ಗುಣಗಳು ನಿಮ್ಮ ರಿಯಲ್ ಲೈಫ್ ನಲ್ಲಿ ಇದೆಯಾ? ಅಯ್ಯೋ ಇಲ್ಲ ಮೇಡಮ್, ಆ ಥರ ಗುಣಗಳಿಲ್ಲ. ಇದ್ದಿದ್ದರೆ ಎಲ್ಲೋ ಹೊಡೆದಾಕ್ಬಿಟ್ಟಿರೋರೇನೋ. ಪಾತ್ರಕ್ಕೆ ಏನು ಬೇಕೋ ಆ ಥರದಲ್ಲಿ ಖಂಡಿತವಾಗ್ಲೂ ಅದಕ್ಕಂತೂ ಮೋಸ ಮಾಡಲ್ಲ, ಪಾತ್ರಕ್ಕಂತೂ ಮೋಸ ಮಾಡಲ್ಲ. ಪಾತ್ರಕ್ಕೆ ಏನು ಬೇಕೋ ಅದನ್ನು ಕೊಡ್ಕೊಂಡು ಹೋಗ್ತೀವಿ. ನಿಜ ಜೀವನದಲ್ಲಿ ಹಂಗೆ ಬದುಕೋದಕ್ಕೆ ಕಷ್ಟ ಆಗಲ್ಲ ಆ ಥರ. ಸೊ ಯೂಶಲಿ ಒಂದು ಹೀರೋ ಇರ್ಬೋದು ಅಥವಾ ವಿಲ್ಲನ್, ಎಸ್ಪೆಷಲಿ ವಿಲ್ಲನ್ ಅಂದಿದ ತಕ್ಷಣ ಅವರ ಒಂದು ಬೇಸ್ ವಾಯ್ಸ್, ಅದಕ್ಕೆ ಎಲ್ಲರೂ ಹೆದರ್ತೀವಿ. ಬಟ್ ನೀವು ಇಷ್ಟು ಸಾಫ್ಟ್ ಅನ್ನುವಂಥದ್ದು ತುಂಬ ಜನ ಹೇಳಿರುವಂಥದ್ದು, ಅದರಲ್ಲೂ ಆರ್ಟಿಸ್ಟ್ಗಳು ಹೇಳಿದ್ದಾರೆ. ಚೆಲುವರಾಜ್ ಅವರು ಹಾರ್ಟಲ್ಲೂ ಅಷ್ಟೇ, ಜೊತೆಗೆ ಮಾತಾಡೋದ್ರಲ್ಲೂ ಅವ್ರ ವಾಯ್ಸಲ್ಲೂ ತುಂಬ ಸಾಫ್ಟ್ ಸ್ಪೋಕನ್ ಅಂತ. ಇಲ್ಲ, ಅದೇನಾಗೋಗುತ್ತೆ ಅಂದರೆ ನಾರ್ಮಲಾಗಿ ಚೆಲುವರ ಥರ ಮಾತಾಡೋಕೆ ಹೋಗ್ಬಿಟ್ರೆ ಯಾರೂ ಮಾತಾಡಲ್ಲ. ಹೌದಾ? ಎಷ್ಟೋ ಸಲ ಗಲಾಟೆಗಳಾಗೋಗ್ಬಿಟ್ಟಿದೆ. ಓಕೆ, ಜೋರಾಗಿ ಒಂಚೂರು ಏನೋ ಸಮಾಚಾರ ಏನೋ ಅಂತ ಅಂದರೆ ಸಾಕು, ಏನು ಗುರು ಆವಾಜ್ ಆಗ್ತಿದೆ ಅಂತ ಜಗಳಗಳಾಗ್ಬಿಟ್ಟಿದೆ. ಆಗಿದೆ. ಸೊ ಹಾಗಾಗಿ ನಾರ್ಮಲ್ ಆಗಿ ಮಾತಾಡ್ತೀನಿ. ಒಂದೊಂದ್ಸಲ ಕೋಪ ಮತ್ತೊಂದು ಇನ್ನೊಂದು ಬಂದಾಗ ಆಟೋಮೆಟಿಕ್ ಆಗಿ ಧ್ವನಿ ಜಾಸ್ತಿ ಆಗ್ಬಿಡುತ್ತೆ. ಬರುತ್ತೆ, ಕೋಪ ಬರುತ್ತೆ ಚೆಲುವರಾಜ್ ಬರ್ದಲೇ ಏನೋ ಒಂದು ಯಾವುದೋ ಒಂದು ವಿಚಾರಕ್ಕೆ ಯಾವ ವಿಚಾರಕ್ಕೆ ತುಂಬಾ ಟ್ರಿಗರ್ ಇರುತ್ತವಲ್ಲ, ಕೆಲವೊಂದು ಇರುತ್ತವೆ. ಯಾರೋ ಏನೋ ಒಂದು ರೇಗಿಸಿದಾಗ ಅಥವಾ ನನ್ನ ಕೆಲಸದಲ್ಲಿ ನಾನು ಅಂದ್ಕೊಂಡಿದ್ದು ಆಗದಿದ್ದಾಗ ಮನೇಲಿ ಅವೆಲ್ಲ ಒಂಚೂರು ಅವಾಗ ರೇಗ್ತೀನಿ ಅಷ್ಟೇ. ವರ್ಕೌಟ್ ಮಾಡ್ಬೇಕಾದ್ರೆ ನನ್ನ ಯಾರು ಡಿಸ್ಟರ್ಬ್ ಮಾಡಬಾರ್ದು, ಕೆಲಸ ಯಾವುದೇ ಮಾಡ್ಬೇಕಾದ್ರೂ ನನ್ನ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಅವಾಗ ಕೋಪ ಬರೋ ಸಾಧ್ಯ. ಈಗ ನಿಮ್ಮನ್ನು ನೋಡಿದ ತಕ್ಷಣ ಆಲ್ಮೋಸ್ಟ್ ತುಂಬ ಜನ ಹೇಳಿರ್ತಾರೆ, ನೀವು ಇಂಡಸ್ಟ್ರಿಗೆ ಬಂದಾಗೂ ಅಷ್ಟೇ, ಜೊತೆಗೆ ವೇದ 2 ಇರ್ಬೋದು, ವೇದ ಸಿನಿಮಾ ಇರ್ಬೋದು, ಬಜರಂಗಿ 2 ಸಿನಿಮಾ ಇರ್ಬೋದು, ಈ ಸಂದರ್ಭದಲ್ಲೂ ಸಹ ನಿಮ್ಮ ಇಂಟರ್ವ್ಯೂ ಮಾಡೋವಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ನೀವು ಹೀರೋ ಅಂದರೆ ಯಾವ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಾ ಅನ್ನೋ ಥರ ಕೇಳಿದರು. ಬಟ್ ನೀವು ವಿಲನ್ ಅನ್ನುವಂಥದ್ದು ಬಹಳ ಜನಕ್ಕೆ ಆಮೇಲೆ ಗೊತ್ತಾಯಿತು. ಸೊ ಹೇಗೆ ಜರ್ನಿ ಶುರುವಾಯಿತು? ನಿಮ್ಮ ಇಂಟ್ರೆಸ್ಟ್, ಒಲವು ಬಂದಿದ್ದು ಹೇಗೆ ಅಂತ? ಮೇಡಮ್, 2009 ನಾನು ಆ್ಯಕ್ಚುಲಿ ಇಂಡಸ್ಟ್ರಿಗೆ ಬಂದಿದ್ದು ಒಬ್ಬ ಆರ್ಟ್ ಡೈರೆಕ್ಟರ್ ಆಗಬೇಕು ಅಂತ. ನನಗೆ ಸ್ವಲ್ಪ ಆ ಥರ ಕೆಲಸಗಳು ಮಾಡೋದಕ್ಕೆ ಭಾಳ ಆಸಕ್ತಿ ಜಾಸ್ತಿ. ಇನ್ಫ್ಯಾಕ್ಟ್ ಮಾಡ್ತಾನೂ ಇರ್ತೀನಿ ಈಗಲೂ ಬಿಡುವಿದ್ದಂಥ ಸಂದರ್ಭಗಳಲ್ಲಿ. ಅಚಾನಕವಾಗಿ ನನಗೆ ಬಣ್ಣ ಒಬ್ಬರು ಹಚ್ಚಿಸಿದ್ರು. ಆ ಬಣ್ಣ ಇಲ್ಲಿವರೆಗೂ ಕರ್ಕೊಬಂತು. 2009 ಕೆಂಪೇಗೌಡ ಅಂತ ಒಂದು ಸಿನಿಮಾ ಸುದೀಪ್ ಸರ್ದು ಶೂಟಿಂಗ್ ನಡೀತಿತ್ತು, ಅದು ನೋಡೋಕೆ ಹೋಗಿದ್ದು ನಾನು ಆ್ಯಕ್ಚುಲಿ. ಅಲ್ಲಿ ಹಿಂಗೆ ಒಬ್ರು ಕರೆದು ಹಿಂಗೆ ಮಾಡ್ತೇನೋ ಅಂದರು. ಸರ್ ಮಾಡ್ತೀನಿ ಅಂದೆ. ಹಾಗೆ ರಾಮಂದು ಲಕ್ಷ್ಮಣಂದು ನನ್ನ ಫ್ರೆಂಡ್ಗೆ ನನಗೂ ಇಬ್ರಿಗೂ ಹಾಕ್ಸಿ ಬಣ್ಣ ಗೆಟಪ್ಪು ಸುದೀಪ್ ಸರ್ ಅಕ್ಕಪಕ್ಕ ನಿಲ್ಲಿಸಿದ್ರು ಅಷ್ಟೇ. ಶ್ರೀರಾಮ ಜಯರಾಮ ಹೋಗಾರೆ ಹಂಗಾಮ ಆ ಸಾಂಗಲ್ಲಿ ಎಲ್ಲೋ ಹಂಗೆ ಕಾಣಿಸ್ತೀನಿ. ಅದು ಪಾಸ್ ಕೊಟ್ಟು ನೋಡಿದ್ರೆ ಕಾಣಿಸ್ತೀವಿಲ್ಲ ಅಂದರೆ ಕಾಣಿಸಲ್ಲ. ಸೊ ಅಲ್ಲಿಂದ ಬಂತು. ಅದಾದಮೇಲೆ ಬಹಳಷ್ಟು ಧಾರಾವಾಹಿಗಳನ್ನ ಮಾಡಿದೆ. ಧಾರಾವಾಹಿ ಅಂತ ಅಂದಾಗ ಮಹಾಭಾರತ ಅಂತ ಒಂದು ಧಾರಾವಾಹಿ ಮಾಡಿದೆ ಉದಯ ಟಿವಿಗೆ. ಅದರಲ್ಲಿ ದುರ್ಯೋಧನ ಆಗಿ ಮಾಡಿದೆ. 4-5 ವರ್ಷ ಮಾಡಿದೆ. ಆ ಪಾತ್ರ ಮಾಡಿದ್ದೇ ನನಗೊಂದು ದೊಡ್ಡ ಕಲಿಕೆ ಸಿಕ್ಬಿಡ್ತು. ಅದಾದಮೇಲೆ ನಾಗಿಣಿ ಅಂತ ಮಾಡಿದೆ, ವಾರಸ್ದಾರ ಮಾಡಿದೆ, ಚಂದ್ರಮುಖಿ ಮಾಡಿದೆ, ಮಹಾಕಾಳಿ ಮಾಡಿದೆ, ವಿಷ್ಣು ದಶಾವತಾರ ಮಾಡಿದೆ. ನಾನು ಮಾಡಿರೋ ಎಲ್ಲ ಪಾತ್ರಗಳು ಕೂಡ ಪೌರಾಣಿಕ ಪಾತ್ರಗಳು. ಆ ಪಾತ್ರಗಳು ನನ್ನನ್ನು ನನ್ನ ಕೆಲಸದಲ್ಲಿ ಒಂದಷ್ಟು ವಿಚಾರಗಳನ್ನ ಕಲಿಸ್ಕೊಡ್ತು. ಆ ಕಲಿಕೆನ ಇನ್ನೂ ಸಿನಿಮಾಗಳಲ್ಲಿ ಪಾತ್ರಗಳನ್ನ ಮಾಡಿದಾಗ ತಗೊಂಡು ಹೋಗ್ತಾ ಇದ್ದೀನಿ. ಅದರಲ್ಲೆಲ್ಲ ನೀವು ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಬಜರಂಗಿ 2 ಅದು ನಾನು ಹರ್ಷ ಮಾಸ್ಟ್ರನ್ನ ನನಗೆ ನನ್ನ ಪಾಲಿಗೆ ದೇವರು ಅಂತ ಹೇಳಿದ್ರೆ ತಪ್ಪೇ ಇಲ್ಲ. ಅದರಲ್ಲಿ ಅವರೇ ದೇವರು ಅಂತ ಅಂದರೆ ಓಕೆ, ದೇವ್ರನ್ನ ಯಾವ ರೂಪದಲ್ಲಿ ನೋಡ್ತೀನಿ ಅಂದರೆ ಹರ್ಷ ಮಾಸ್ಟ್ರದ್ದು ರೂಪದಲ್ಲಿ ನಾನು ನೋಡ್ತೀನಿ, ಶಿವಣ್ಣನ ರೂಪದಲ್ಲಿ ನಾನು ನೋಡ್ತೀನಿ. ಯಾಕಂದರೆ ಅವ್ರು ಕೊಟ್ಟಿದ್ದು ಅದೊಂದು ಪಾತ್ರ ಇವತ್ತಿಗೂ ನಾನು ಅನ್ನ ಕೊಡ್ತಾಯಿದ್ದೆ. ಹರ್ಷ ಅವ್ರಿಗೆ ನಿಮ್ಮ ಮೇಲೆ ಸಾಕಷ್ಟು ಅಂದರೆ ತುಂಬ ಅಪಾರವಾದ ನಂಬಿಕೆ ಇದೆ. ಯಾಕಂದರೆ ಅವ್ರ ಪ್ರಾಜೆಕ್ಟ್ ಇರ್ಬೋದು, ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ ಅಂತ ನಾನು ಕೇಳ್ಪಟ್ಟೆ. ಮೇಡಮ್, ಅಪ್ರೋಚ್ ಅನ್ನೋದು ನಿಜವಲ್ಲೂ ದೊಡ್ಡ ಪದ ಆಗೋಗ್ಬಿಡುತ್ತೆ. ಬಂದು ಮಾಡೋ ಮಗ ಅನ್ನೋ ಅಷ್ಟು ಇದೆ. ಅವ್ರು ಕರೀತಾರೆ,
ಏನೋ ಮಗ ಮಾಡ್ತೀನೋ ಅಂತಾರೆ, ಮಾಸ್ಟರ್ ನೀವೇನು ಕೊಟ್ಟರು ನಾನು ಮಾಡ್ತೀನಿ ಅಂತೀನಿ. ಅವ್ರ ಮೇಲಿರೋ ಗೌರವ, ಪ್ರೀತಿ, ನಂಬಿಕೆ, ಹೋಗಿ ಮಾಡ್ತೀನಿ. ನಾನು ಮಾಡಿರೋ ಇಲ್ಲಿವರೆಗೂ ಅವ್ರ ಜೊತೆ 3 ಪ್ರಾಜೆಕ್ಟ್ ಮಾಡಿದ್ದೀನಿ. ಬಜರಂಗಿ, ವೇದ, ತೆಲುಗು ಸಿನಿಮಾ ಭೀಮಾ, ಇಷ್ಟು ಮಾಡಿದ್ದೀನಿ. ಬಾಗಿ 4 ನಡೀತಾ ಇದೆ. ಏನೋ ಅದು ನನ್ನ ಇರಲಿಲ್ವೇನೋ ಅನ್ನೋದು ಋಣ. ಸೊ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಮಾಡ್ತೀನಿ ಅನ್ನೋ ಭರವಸೆ ನನಗಂತೂ ಇದೆ.